ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 4ನೇ ವಚನ ನಾವು ನೋಡೋಣ. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಪ್ರೀತಿಯ ದೇವ ಜನರೇ, ಇಲ್ಲಿ ಜಕ್ಕಾಯನು ಯೇಸುವನ್ನ ನೋಡುವಂತ ಆಸೆಯಿಂದ ಬರ್ತಾ ಇದ್ದಾನೆ. ಆದ್ರೆ ಅವಕಾಶ ಇಲ್ಲ. ಯೇಸುವನ್ನ ನೋಡ್ಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಆದ್ರೆ ಯೇಸುವನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸಮಾಜ ಈತನಿಗೆ ತಳ್ಳಿ ಹಾಕಿದೆ. ಸಮಾಜ ಈತನಿಗೆ ಯೇಸುವನ್ನ ನೋಡಲಿಕ್ಕೆ ಹತ್ರ ಬರಮಾಡ್ತಾ ಇಲ್ಲ. ಸಮಾಜ ಅಂದ್ರೆ ಊರಿನ ಜನರು ಯೇಸುವನ್ನ ನೋಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದ್ರೆ ನಿರಾಶೆ ಪಡದೆ ಒಂದು ನಿರೀಕ್ಷೆ, ನಾನು ಯೇಸುವನ್ನ ಖಂಡಿತ ನಾನು ನೋಡ್ತೀನಿ, ನಾನು ನೋಡ್ತೀನಿ ಎಂಬಂತ ಒಂದು ವೈರಾಗ್ಯ ಈತನ ಒಳಗಡೆ ಬಂದು ಆ ವೈರಾಗ್ಯವನ್ನ ಹಾಗೆ ಮುಚ್ಚಿಟ್ಟುಕೊಳ್ಳದೆ ಈ ಜಕ್ಕಾಯನು ತಕ್ಷಣವೇ ಒಂದು ಯೋಚನೆ ಮಾಡುವಾಗ ಅವನ ಮುಂದುಗಡೆ ಒಂದು ಆಲದ ಮರ ಕಾಣಿಸುತ್ತೆ. ಆ ಮರವನ್ನ ನೋಡಿದ ತಕ್ಷಣ ಇವನ ಒಳಗಡೆ ಒಂದು ಆಸೆ, ನಾನು ಯಾಕೆ ಮರ ಹತ್ತಬಾರದು, ನಾನು ಯಾಕೆ ಮರವನ್ನು ಹತ್ತಿ ಯೇಸುವನ್ನು ನೋಡಬಾರದು. ನೋಡ್ರಿ, ಎಂತ ಒಂದು ಒಳ್ಳೆ ಮನಸ್ಸು, ಎಂತ ಒಂದು ಒಳ್ಳೆ ವೈರಾಗ್ಯ. ದೇವರನ್ನ ಅಂದ್ರೆ ಯೇಸುವನ್ನ ನೋಡ್ಬೇಕನ್ನುವಂತ ಕುತೂಹಲ, ಹಂಬಲ ಇವತ್ತು ಈ ಜಕ್ಕನಲ್ಲಿ ಇದ್ದದ್ರಿಂದ ಜಕ್ಕಯ್ಯನು ಮರವನ್ನು ಹತ್ತುತ್ತಾ ಇದ್ದಾನೆ. ಯೇಸುವನ್ನ ಜಸ್ಟ್ ಕಣ್ಣಾರೆ ತುಂಬಾ ನೋಡ್ಕೊಂಡು ಹೋದ್ರೆ ಸಾಕಂತ ಆಸೆ ಪಟ್ಟ. ಆದ್ರೆ ಮರವನ್ನು ಹತ್ತಿ ಯೇಸುವನ್ನ ನೋಡ್ತಿರುವಾಗಲೇ ಯೇಸು ಅವನ ಹತ್ರ ಬಂದು ಅವನನ್ನ ತಿಳ್ಕೊಂಡು ಯೇಸು ಹೇಳ್ತಾ ಇದ್ದಾನೆ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ. ನೋಡ್ರಿ, ಜಕ್ಕಾಯನ ಹೆಸರು ಯಾರು ಅಕ್ಕಪಕ್ಕದವರು ಹೇಳಿಲ್ಲ. ಆದ್ರೆ ಯೇಸುವಿಗೆ ಗೊತ್ತಾಯ್ತು. ಯಾಕಂದ್ರೆ ಯೇಸುವನ್ನ ನೋಡುವಂತ ಹೃದಯ ಯಾರ್ದಾಗಿರುತ್ತೋ ಅವರನ್ನ ದೇವರು ತಿಳ್ಕೊಳ್ತಾನೆ, ದೇವರು ಅವ್ರನ್ನ ಗಮನಿಸ್ತಾನೆ. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ದೇವರು ಹೊರಗಿನ ತೋರಿಕೆಯನ್ನು ನೋಡದೆ ಆತನ ಹೃದಯವನ್ನೇ ನೋಡುವನಾಗಿದ್ದಾನೆ. ಜಕ್ಕಯ್ಯನ ಹೃದಯ ಹೇಗಿತ್ತಂದ್ರೆ ಯೇಸುವನ್ನ ನೋಡ್ಬೇಕು, ಯೇಸುವನ್ನ ನಾನು ಕಣ್ತುಂಬ ನೋಡಿ ಆತನಿಗೆ ನಾನು ಅಟ್ಲೀಸ್ಟ್ ನನಗೆ ಅವಕಾಶ ಸಿಗುವುದಾದ್ರೆ ನಾನು ಆತನಿಗೆ ನಮಸ್ಕಾರ ಮಾಡಿ ಆತನಿಗೆ ನಾನು ನೋಡಿ ಹೋಗ್ಬೇಕಂತ ಬಯಸಿದ. ಆದ್ರೆ ಆತನಿಗೆ ಅವಕಾಶ ಸಿಗ್ಲಿಲ್ಲ. ಆದ್ರೆ ಅವನು ನಿರಾಶೆ ಪಡದೆ ಅವನ ಮರವನ್ನು ಹತ್ತಿ ಯೇಸುವನ್ನ ನೋಡ್ತಿರುವಾಗ್ಲೇ ಯೇಸು ಅವನ ಹತ್ರ ಬಂದು, ನೋಡಪ್ಪ ಜಕ್ಕಾಯನೇ, ನೀನ್ ಇಳಿದ್ ಬಾ, ನಾನು ಇವತ್ತು ನಿನ್ ಮನೆಯಲ್ಲಿ ಬಂದು ಹೇಳ್ಕೊಳ್ಬೇಕಂತ ಹೇಳಿದ್ರು. ಹೀಗೆ ಹೇಳ್ಕೊಳ್ಬೇಕಂತ ಹೇಳುವಾಗ ತಕ್ಷಣ ಹೇಳ್ಕೊಂಡು ಬಂದು ಒಬ್ಬ ವ್ಯಕ್ತಿ ನೋಡ್ಲಿಕ್ಕೆ ಆಸೆ ಪಟ್ಟವನಿಗೆ ಯೇಸು ಹೇಳ್ತಾ ಇದ್ದಾನೆ, ನಾನೇ ನಿನ್ ಮನೆಗೆ ಬರ್ತೀನಿ ಎಂಬುದಾಗಿ. ಎಂತ ದೊಡ್ಡ ಆಶೀರ್ವಾದ ನೋಡ್ರಿ. ಯೇಸು ಅವನ ಮನೆಯಲ್ಲಿ ಬಂದು ಅವನ ಇಡೀ ಮನೆಯನ್ನೇ ದೇವರು ಚೇಂಜ್ ಮಾಡಿದ್ರು. ಹೀಗೆ ನಾವು ಯಾವಾಗ ಯೇಸುವನ್ನ ನೋಡ್ಲಿಕ್ಕೆ ಬಯಸ್ತೀವೋ ಅವಾಗ ನಮ್ಮ ಜೀವಿತ ಖಂಡಿತವಾಗ್ಲೂ ಬದಲಾಗುತ್ತೆ. ಬರೀ ನೋಡುವುದು ಮಾತ್ರ ಅಲ್ಲದೆ ವೈರಾಗ್ಯ, ಆಸಕ್ತಿಯಿಂದ ನಾವು ಆತನ ಬಳಿಗೆ ಬಂದ್ರೆ ನಮ್ಮ ಇಡೀ ಜೀವಿತ ಬದಲಾಗುತ್ತೆ. ಇನ್ನು ನಮ್ಮ ಆಸಕ್ತಿ ಹೆಚ್ಚಾಗಿ ಇರೋಣ, ಇನ್ನು ನಂಬಿಕೆಯಲ್ಲಿ ನಾವು ಬೆಳೆಯೋಣ, ಇನ್ನು ಕರ್ತನಿಗಾಗಿ ವೈರಾಗ್ಯದಿಂದ ನಾವು ಜೀವಿಸೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾವೊಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆ ಆದ ದೇವರೇ, ವಿಶೇಷವಾಗಿ ಈ ವಾಕ್ಯ ಕೇಳುವಂತ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಪ್ರಾರ್ಥಿಸ್ತೇನೆ. ಜಕ್ಕಾಯನಲ್ಲಿ ನೋಡುವಂತ ಆಸೆ, ಹಂಬಲ ಹೇಗಿತ್ತು ಹಾಗೆ ಏಸಯ್ಯ ನಿಮ್ಮನ್ನು ನೋಡಿ ಅಪ್ಪ, ನಿನ್ನ ಒಂದು ಸೇವೆಯಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ನೀನು ಕೊಟ್ಟಿರುವಂತ ಆ ಒಂದು ಕರ್ತನೆ ಜವಾಬ್ದಾರಿಯಲ್ಲಿ ನಂಬಿಗಸ್ತರಾಗಿ ಮುಂದೆ ಹೋಗುವಂತೆ ಸಹಾಯ ಮಾಡು. ಬರೀ ಕರ್ತನೆ ಏಸಪ್ಪ, ನಾವು ಹಾಗೆ ಹೊರಗಿನ ತೋರಿಕೆಗೆ ಕ್ರೈಸ್ತರಾಗಿ ಜೀವಿಸದೆ ಆತ್ಮಿಕವಾಗಿ ನಿಜವಾಗಿಯೂ ದೇವರೇ ನಿನ್ನ ಮಕ್ಕಳಾಗಿ ನೀನು ಬಯಸುವ ಹಾಗೆ ಜೀವಿಸುವುದಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಂತಲೇ ಪ್ರಾರ್ಥಿಸ್ತೇವೆ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.